ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11 ಜೊತೆಗೆ 12ನೇ ಕಂತಿನ ಹಣ ಜಮಾ ಆಗಿದೆ ನಿನ್ನೆಯಿಂದ ಕೂಡ. ಜೊತೆಗೆ ಒಬ್ಬರಿಗೆ 2,000 ಹಣ ಜಮಾ ಆದರೆ ಇನ್ನು ಕೆಲವರಿಗೆ 4,000 ಹಣ ಒಟ್ಟಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತ ಅಂದರೆ ನಮಗೆ ಬಂದಿಲ್ಲ ಅಂತ ತುಂಬ ಜನ ಮೆಸೇಜನ್ನು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಎಷ್ಟು ಜನಕ್ಕೆ ಬಂದಿದೆ, ಸೊ ನಿಮಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ 11, 12ನೇ ಕಂತಿನ ಹಣ ಕೆಲವರಿಗೆ 4,000 ಒಟ್ಟಿಗೆ ಜಮಾ ಆಗ್ತಾ ಇದೆ ಅಂತ. ಬಟ್ ಬೆರಳೆಣಿಕೆಯಷ್ಟು ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗಿದ್ದಂಥದ್ದು. ಸೊ ಹಾಗಾಗಿ ಜಾಸ್ತಿ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿರಲಿಲ್ಲ. ನಿನ್ನೆ ಬಿಡುಗಡೆ ಆಗಿರುವಂಥದ್ದು ಸಂಜೆವರೆಗೂ ಕೂಡ ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆ ಎಷ್ಟು ಜನಕ್ಕೆ ಬಂದಿರುತ್ತೆ ಅಂತ ಅಂದಾಜು ಇಲ್ಲ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಅಂದಾಜು ಪ್ರಕಾರ ಎಷ್ಟು ಜನಕ್ಕೆ ಒಂದು ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ 5ರಿಂದ 10 ಲಕ್ಷ ಜನಕ್ಕೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಸೊ ಎಲ್ಲ ವಿಡಿಯೋಗಳಲ್ಲೂ ತಿಳಿಸ್ಕೊಡೋ ರೀತಿ ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಒಂದೇ ದಿನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗೋದಿಲ್ಲ. ಸೊ ಹಾಗಾಗಿ ನಿನ್ನೆ 5ರಿಂದ 10 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇವಾಗ ಯಾರೆಲ್ಲ ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಅವರು ಒಂದು ಸ್ಕ್ರೀನ್ಶಾಟ್ಗಳನ್ನು ಏನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು, ಸೊ ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ. ಸೊ ಕೆಲವರಿಗೆ 2,000 ಹಣ ಬಂದಿದೆ ಅಂತ ಅಂದರೆ 11ನೇ ಕಂತಿನ ಹಣ ಬಂದಿದೆ. 4,000 ಹಣ ಪಡೆದುಕೊಂಡಿರೋರಿಗೆ 11 ಜೊತೆಗೆ 12ನೇ ಕಂತಿನ ಹಣ ಎರಡೂ ಸೇರಿ 4,000 ಹಣ ಬಂದಿದೆ. ಸೊ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನೀವು ನಾನು ನಿನ್ನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಗಳನ್ನ ನೋಡಿದ್ದೀನಿ. ಸೊ ನಮಗೆ ಇನ್ನೂ ಕೂಡ ಬಂದಿಲ್ಲ, 11ನೇ ಕಂತು 12ನೇ ಕಂತು ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ, ಸೊ ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಕೇಳ್ತಾನೆ ಇರ್ತಾರೆ. ಸೊ ಇಲ್ಲಿ ಜಿಲ್ಲೆವಾರು ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡೋದಿಲ್ಲ. ಜಿಲ್ಲೆವಾರು ಬಿಡುಗಡೆ ಮಾಡೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಒಂದೇ ಜಿಲ್ಲೆಯವರು ಎಲ್ಲರೂ ಕೂಡ ಮೆಸೇಜ್ ಮಾಡಿರೋರು, ನಮ್ಮ ಹೆಸರು ಈ ರೀತಿ, ನಮಗೆ ಇಷ್ಟು ಹಣ ಬಂತು, ನಾವು ಈ ಜಿಲ್ಲೆಯವರು ಅಂತ ಕಮೆಂಟ್ ಸೆಕ್ಷನಲ್ಲಿ ಅವರು ಕಾಮನ್ ಆಗಿ ಕಮೆಂಟ್ ಮಾಡೋರು. ಬಟ್ ಇಲ್ಲಿ ರ್ಯಾಂಡಮ್ ಆಗಿ ಬಿಡುಗಡೆ ಆಗೋದ್ರಿಂದ ಯಾವ ಡಿಸ್ಟಿಕ್ಕು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವ ಡಿಸ್ಟಿಕ್ ಅವರು ನೀವು ಯಾವತ್ತು ಹಣವನ್ನು ಪಡೆದುಕೊಳ್ತೀರಾ ಅವತ್ತು ನಮ್ಮ ಒಂದು ವಿಡಿಯೋಗಳಿಗೆ ಕಮೆಂಟ್ ಮಾಡಿ, ಯಾಕೆ ಅಂತಂದರೆ ಇನ್ನೊಬ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಿನ್ನೆ 5ರಿಂದ 10 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗಿದೆ. ಸೊ ನಿಮಗೂ ಕೂಡ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಒಂದೇ ಸಲಕ್ಕೆ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನೋಡಿರ್ತೀರ, ನಿಮಗೂ ಕೂಡ ಗೊತ್ತೇ ಇರುತ್ತೆ. ಹಾಗಾಗಿ ಡೇ ಬೈ ಡೇ ಒಂದಿಷ್ಟು ಜನಗಳು, ಒಂದಿಷ್ಟು ಲಕ್ಷ ಫಲಾನುಭವಿಗಳು ಅಂತ ಏನು ಸೆಲೆಕ್ಷನ್ನ ಮಾಡಿಕೊಂಡು ಅವರು ಹಣವನ್ನು ಬಿಡುಗಡೆ ಮಾಡುವಂಥದ್ದು. ಸೊ ಇವತ್ತು ನಿಮಗೆ ಬಂದರೆ ನಾಳೆ ನಿಮ್ಮ ಪಕ್ಕದ ಮನೆಯವ್ರಿಗೆ ಬರ್ಬೋದು, ಅಥವಾ ಅವ್ರಿಗೇ ಮೊದಲು ಬಂದರೆ ಆಮೇಲೆ ನಿಮಗೆ ಬರ್ಬೋದು. ಸೊ ಯಾವಾಗ ಯಾವರಿಗೆ ಯಾವ ಕ್ಷಣಕ್ಕೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಬ್ಬರಿಗೆ ನೈಟು 1 ಗಂಟೆ 2 ಗಂಟೆ ಆಗಿರ್ಬೋದು. ಸೊ ಆವಾಗಲೂ ಕೂಡ ಹಣ ಬಂದಿರುತ್ತೆ. ಸೊ ಆವಾಗ ಆಟೋ ಡೆಬಿಟ್ ಮೂಲಕ ಅವರು ಹಣ ಹಾಕೋದ್ರಿಂದ ನಿಮಗೆ ಯಾವಾಗ ಹಣ ಬಂದು ರೀಚ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸ್ವಲ್ಪ ಪೇಷನ್ಸಿಂದ ನೀವು ಕಾಯೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತಂದರೆ ಹಣ ಬಂದೇ ಬರುತ್ತೆ. ಇವಾಗ ಒಬ್ಬರಿಗೆ ರಿಸೀವ್ ಆಗಿದೆ ಅಂತ ಅಂದರೆ ಇನ್ನೊಬ್ಬರಿಗೆ ಇನ್ನೊಂದು ದಿನ ಬಂದೇ ಬರುತ್ತೆ ಅಲ್ವಾ. ಸೊ ನಾವು ಕಾದಷ್ಟು ನಮಗೇ ಒಳ್ಳೆಯದು. ಹಣ ಬರೋದಂತೂ ಗ್ಯಾರಂಟಿ ಆಗಿರೋದ್ರಿಂದ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಯುವ ನಿಧಿ ಯೋಜನೆಯಲ್ಲಿ 3 ತಿಂಗಳ ಹಣವನ್ನು ಒಟ್ಟಿಗೆ 10,000 9,000 ಹಣವನ್ನು ಹಾಕಿದ್ದಾರೆ ಅಂತ. ಸೊ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ತಡ ಆದರೂ ಕೂಡ ಎಲ್ಲನೂ ಒಟ್ಟಿಗೆ ಸೇರಿಸಿ ನಿಮಗೆ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಅತಿ ಹೆಚ್ಚು ಜನ 100ಕ್ಕೆ 10% ಜನನೂ ನಮಗೆ ಬಂದಿದೆ ಅಂತ ಮೆಸೇಜ್ ಮಾಡ್ತಿಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಇರುವಂತಹ ಜನರಿಗೆ ಹೋಲಿಸ್ಕೊಂಡ್ರೆ ಬರೀ ಕೇವಲ 5ರಿಂದ 10 ಲಕ್ಷ ಜನಕ್ಕೆ ಮಾತ್ರನೇ ಅವರು ಬಿಡುಗಡೆ ಮಾಡಿರೋ
ಆಗಿರುವಂಥದ್ದು ನಿನ್ನೆ. ಸೊ ನೆಕ್ಸ್ಟು ನಿಮಗೆ ಇವತ್ತು ಬಿಡುಗಡೆ ಆಗುತ್ತೆ ಸ್ವಲ್ಪ ಜನಕ್ಕೆ, ನಾಳೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗುತ್ತೆ. ಸೊ ಈ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಎಲ್ರಿಗೂ ಕೂಡ ಅವರು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ಅಂತ ಅಂದರೆ ಸರ್ವರ್ ಬ್ಯುಸಿ ಬರುತ್ತೆ, ಎಲ್ಲರಿಗೂ ಒಂದೇ ಸಲ ಮಾಡೋದಕ್ಕೆ ಆಗೋದಿಲ್ಲ, ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ ಎಲ್ಲದಕ್ಕೂ ಕೂಡ. ಸೊ ಹಾಗಾಗಿ RBI ರೂಲ್ಸ್ ಪ್ರಕಾರನೇ ಅವರು ಫಾಲೋ ಮಾಡಿಕೊಂಡೆ ಅವ್ರು ಏನೇ ಕೆಲಸ ಮಾಡೋದಿದ್ರು ಮಾಡಬೇಕಾಗುತ್ತೆ. ಸೊ ಬಿಡುಗಡೆ ಮಾಡ್ತಾರೆ. ಹಣ ಬಂದಿದೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ. ಸೊ ಏನಕ್ಕೆ ತೋರಿಸಿದ್ದೀನಿ ಅಂತಂದರೆ ನಿಮಗೆ ಒಂದು ನಂಬಿಕೆ ಬರಲಿ, ಹಣ ಬರ್ತಾ ಇದೆ, ಸೊ ನಮಗೂ ಕೂಡ ಇವತ್ತೆಲ್ಲ ನಾಳೆ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಮನಸ್ಸಿಗೆ ಸ್ವಲ್ಪ ತೃಪ್ತಿ, ನೆಮ್ಮದಿ ಅನ್ನೋದು ಆಗಲಿ. ಯಾಕೆ ಅಂತಂದರೆ ತುಂಬ ಜನ ಅಂದ್ಕೊಳ್ತಿದ್ದಾರೆ ಸೊ ಎಲ್ಲ ಬೋಗಸ್ ನ್ಯೂಸು, ಈ ಕಾಂಗ್ರೆಸ್ ಸರ್ಕಾರದವರು ಹಣವನ್ನು ಹಾಕ್ತಾ ಇಲ್ಲ, ಸುಮ್ಮನೆ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ನಮಗೂ ಕೂಡ ಹಂಗೆ ಅನಿಸುತ್ತೆ. ಆದರೆ ಮೆಸೇಜ್ಗೆ ಕಮೆಂಟ್ ಮಾಡ್ತಾರೆ ಅಲ್ವಾ, ಸೊ ಆವಾಗ ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ. ಸೊ ಇದನ್ನು ನೋಡಿ ನಿಮಗೂ ಕೂಡ ಕನ್ಫರ್ಮ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ.